ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರತಿನಿತ್ಯ ಪೂಜೆಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಷಯ ಹೇಳಬೇಕಾದ್ರೂ ಕೂಡ ನಾನು ಮಡಿ ಬಟ್ಟೆನ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾ ಇರ್ತೀನಿ. ಹಾಗಾದರೆ ಪೂಜೆಗೆ ಹಾಕೊಳ್ಳುವಂಥ ಬಟ್ಟೆ ಮಡಿ ಬಟ್ಟೆಗಳು ಅಂತಂದರೆ ಏನು, ಹೇಗೆ ಇಟ್ಕೋಬೇಕು ಅದನ್ನು ಇವತ್ತು ತಿಳಿಸ್ತಾ ಇದ್ದೀನಿ. ವಾರದಲ್ಲಿ ಯಾವ್ಯಾವ ವಾರ ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ತುಂಬಾ ಒಳ್ಳೆಯ ದಿನ. ಈ ದಿನ ನಾವು ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಮಗೆ ಎಂಥ ಫಲ ಸಿಗುತ್ತೆ ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಇದ್ರ ಜೊತೆಗೆ ಹೊಸ ಬಟ್ಟೆಗಳನ್ನು ಯಾವ್ಯಾವ ದಿನ ತಗೋಬೇಕು, ಯಾವ್ಯಾವ ದಿನ ಧರಿಸ್ಬೇಕು ಅದನ್ನು ಕೂಡ ತಿಳಿಸ್ತಾ ಇದ್ದೀನಿ. ಇವಾಗ ಈ ಒಂದು ಉಪಯುಕ್ತ ಮಾಹಿತಿನ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಎಷ್ಟೇ ಕಾಸ್ಟ್ಲಿ ಬಟ್ಟೆ ಆಗಿದ್ರು ಅಥವಾ ಎಷ್ಟೇ ಹೈ ಕ್ವಾಲಿಟಿ ಬಟ್ಟೆನೇ ಆಗಿರ್ಬೋದು, ತಗೊಂಡಿದ್ರು ಕೂಡ ಅದನ್ನು ವಾಶ್ ಮಾಡಲೇ ಇಲ್ಲ ಅಂತ ಅಂದರೆ ಅದು ಮೈಲಿಗೆ ಬಟ್ಟೆನೇ. ನಾವು ಒಂದು 5 ನಿಮಿಷ ಹಾಕೊಂಡಿದ್ರು ಅಥವಾ 10 ನಿಮಿಷ ಹಾಕೊಂಡಿದ್ರು ಅಥವಾ 1 ಗಂಟೆ ಹಾಕೊಂಡಿದ್ವಿ ಅಂದ್ರೂ ಕೂಡ ನಮ್ಮ ಮೈ ಮೇಲೆ ಬಟ್ಟೆನ ಹಾಕೊಂಡಿದ್ದೀವಿ ಅಂದಮೇಲೆ ಅದು ಮೈಲಿಗೆ ಬಟ್ಟೆ ಲೆಕ್ಕನೇ ಬರೋದು. ಅದಕ್ಕೋಸ್ಕರನೇ ರೇಷ್ಮೆ ಬಟ್ಟೆ ಇದು ಒಂದನ್ನು ಬಿಟ್ಬಿಟ್ಟು ಉಳಿದ ಎಲ್ಲ ಬಟ್ಟೆಗಳಿಗೂ ಕೂಡ ದೋಷ ಇದ್ದೇ ಇರುತ್ತೆ. ರೇಷ್ಮೆ ಬಟ್ಟೆಗಳಿಗೆ ಮಾತ್ರ ದೋಷ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾವು ಎಷ್ಟೇ ಸಲ ನಾವು ರೇಷ್ಮೆ ಸೀರೆಗಳನ್ನು ಉಟ್ಕೊಂಡಿದ್ರು ಕೂಡ ಮತ್ತೆ ಅದನ್ನ ಪೂಜೆಗಳಿಗೆ ನಾವು ಉಟ್ಕೋಬಹುದು, ಪೂಜೆಗೆ, ಹೋಮಕ್ಕೆ, ಹವನಕ್ಕೆ ಉಟ್ಕೋಬಹುದು ಅಂತ ಹೇಳ್ತಾರೆ. ಹಂಗಾಗಿ ಒಳ್ಳೊಳ್ಳೆ ಪೂಜೆಗಳಿಗೆ ರೇಷ್ಮೆ ಬಟ್ಟೆಗಳನ್ನ, ರೇಷ್ಮೆ ವಸ್ತ್ರಗಳನ್ನ ಹಾಕೋಬೇಕು ಅಂತ ಹೇಳೋದು. ಇನ್ನು ಕೆಲ್ಸಕ್ಕೆ ಹೋಗೋ ಅಂಥವ್ರಿಗೆ ಬೆಳಗ್ಗೆ ಒಂದು ಡ್ರೆಸ್ ಹಾಕೊಂಡು ಹೋಗಿರ್ತೀರ, ಆನಂತರ ಮತ್ತೆ ಬಂದು ನೈಟ್ ಡ್ರೆಸ್ ಹಾಕೊಂಡಿರ್ತೀರ, ಅದನ್ನು ಸ್ವಲ್ಪ ಹೊತ್ತು ಹಾಕೊಂಡಿರ್ತೀರ. ಡೈಲಿ ಅದನ್ನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ನೀವು ಅದನ್ನು ಹಾಕೊಂಡು ಪೂಜೆ ಮಾಡಿಲ್ಲ ಅಂತ ಅಂದಮೇಲೆ 2-3 ದಿನಕ್ಕೆ ಒಂದ್ಸಲ ವಾಶ್ ಮಾಡ್ಕೋಬಹುದು ಅಂತ ಕೆಲವರು ಹೇಳ್ತಾರೆ. ಅದು ನಿಮ್ಮ ಟೈಮ್ ಹೆಂಗಿರುತ್ತೋ ಅಥವಾ ನಿಮ್ಮ ವರ್ಕಿಂಗ್ ಟೈಮ್ ಏನಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ರೀತಿ ಎಲ್ಲರೂ ಮಾಡಬೇಕು ಅಂತ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಮತ್ತು ಕೆಲ್ಸಕ್ಕೆ ಹಾಕೊಂಡು ಹೋಗುವಂಥ ಬಟ್ಟೆಗಳು ಕೂಡ ಅಷ್ಟೇ. ಇವತ್ತು ಒಂದು ಡ್ರೆಸ್ನ ಹಾಕೊಂಡು ಹೋಗಿರ್ತೀರ ಅಥವಾ ಯೂನಿಫಾರ್ಮ್ಗಳನ್ನೇ ಹಾಕೊಂಡಿರ್ತೀರ, ಸ್ನಾನ ಆಗಿದ ತಕ್ಷಣ ನೀವು ರೆಡಿ ಆಗಿಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಕೆಲ್ಸಕ್ಕೆ ಹೋಗ್ತೀವಿ. ಈ ಥರ ಬಟ್ಟೆಗಳನ್ನು ಹಾಕಬಹುದಾ ಅಂತ ಅಂದರೆ ಆ ಥರ ಮಾಡಬಾರ್ದು. ಸ್ವಲ್ಪ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಒಗ್ದಿರುವಂಥ ಬಟ್ಟೆನ ಹಾಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಮನೆಯಲ್ಲಿ ಮಾಡಿದ್ರು ಅಷ್ಟೇ, ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಪೂಜೆ ಮಾಡಿ ಆನಂತರ ಬೇಕಿದ್ರೆ ನೀವು ಆ ಡ್ರೆಸ್ನ ಚೇಂಜ್ ಮಾಡಿಕೊಂಡು ಆಮೇಲೆ ನೀವು ಕೆಲಸಕ್ಕೆ ಯಾವ ರೀತಿ ನೀವು ಡ್ರೆಸ್ನ ಹಾಕೊಂಡು ಹೋಗ್ಬೇಕಾಗಿರುತ್ತೋ ಆ ರೀತಿ ನೀವು ಡ್ರೆಸ್ಗಳನ್ನ ಹಾಕೊಂಡು ಹೋಗ್ಬೋದು. ಮತ್ತು ಇವಾಗ ಒಂದು 5 ನಿಮಿಷ ಹಾಕ್ಕೊಂಡು ದೀಪ ಹಚ್ಚಿರ್ತೀವಿ, ಮತ್ತೆ ಅದನ್ನು ತೆಗೆದಿಟ್ಟು ನಾಳೆ ಅದೇ ಡ್ರೆಸ್ನ ಹಾಕೊಂಡ್ಬಿಟ್ಟು ದೇವ್ರ ಪೂಜೆ ಮಾಡ್ಕೋಬೋದಾ ಅಂತ ಅಂದರೆ ಆ ರೀತಿ ಮಾಡೋ ಹಾಗಿಲ್ಲ. ಅದನ್ನು ಜಸ್ಟ್ ನೀರಿನಲ್ಲಿ ಅದ್ಬಿಟ್ಟು ಒಣಗಿಸ್ಬಿಟ್ಟು ಆಮೇಲೆ ಮತ್ತೆ ನಾಳೆ ಅದನ್ನು ಹಾಕೋಬೋದು. ಈ ಡೌಟ್ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಒಂದು 5 ನಿಮಿಷ, ಬರೀ 5 ನಿಮಿಷ ಹಾಕೊಂಡು ತೆಗೆದಿಟ್ಟಿರ್ತೀವಿ, ಮತ್ತೆ ಅದನ್ನು ಹೆಂಗೆ ವಾಶ್ ಮಾಡಬೇಕು ಅಂತ ಅನ್ಕೋಬೋದು. ನಾವು ಬರೀ 5 ನಿಮಿಷ ಹಾಕೊಂಡಿರ್ತೀವೋ ಅಥವಾ 10 ನಿಮಿಷ ಹಾಕೊಂಡಿದ್ರು ಕೂಡ ಮೈ ಮೇಲೆ ಬಟ್ಟೆ ಇತ್ತು ಅಂದಮೇಲೆ ಅದು ಮೈಲಿಗೆ ಲೆಕ್ಕನೇ ಬರುತ್ತೆ. ಹಾಗಾಗಿ ಪೂಜೆ ಮಾಡುವಾಗ ಹಾಕೊಳ್ಳುವಂಥ ಬಟ್ಟೆ ಒಗ್ದಿರುವಂಥ ಬಟ್ಟೆನೇ ಹಾಕೋಬೇಕು. ಇನ್ನು ಎಷ್ಟೋ ಜನ ಅಂಗಡಿಯಿಂದ ತಂದಂತಹ ಬಟ್ಟೆನೂ ಕೂಡ ಅಷ್ಟೇ ಟೈಲರ್ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ಬಿಟ್ಟು ಬಟ್ಟೆನೂ ಕೂಡ ಒಂದ್ಸಲ ಟ್ರಯಲ್ ಮಾಡಿ ನೋಡಿ ಅದಾದಮೇಲೆ ಅದನ್ನು ನೀರಿನಲ್ಲಿ ಅದ್ಬಿಟ್ಟು ಒಣಗಾಕ್ಬಿಟ್ಟು ಆಮೇಲೆ ಅವರು ಹಬ್ಬ ಹರಿದಿನ ಶುಭ ಕಾರ್ಯಕ್ಕೆ ಹಾಕೊಳ್ಳುವಂಥದ್ದು. ಆದರೆ ರೇಷ್ಮೆ ಸೀರೆಗೆ, ರೇಷ್ಮೆ ಬಟ್ಟೆಗೆ ಆ ರೀತಿ ದೋಷ ಇರೋದಿಲ್ಲ. ಅದನ್ನು ಎಷ್ಟು ಸಲ ಬೇಕಾದರೂ ಹಾಕೋಬೋದು. ರೇಷ್ಮೆ ಸೀರೆ ಉಟ್ಕೊಂಡಾಗ ಪೀರಿಯಡ್ಸ್ ಆದರೂ ಕೂಡ ದೋಷ ಇಲ್ಲ ಅಂತ ಹೇಳ್ತಾರೆ. ಹಂಗಾಗಿ ಬೇರೆ ಯಾವುದೇ ಬಟ್ಟೆಗಳು ಆದರೂ ಕೂಡ ಅಷ್ಟೇ ವಾಶ್ ಮಾಡಿನೇ ದೇವ್ರ ಪೂಜೆಗೆ ಅಥವಾ ದೇವಸ್ಥಾನಕ್ಕೆ ಹಾಕೊಂಡು ಹೋಗಬೇಕು. ಆದರೆ ಪೂಜೆಗೆ ಮಾತ್ರ ಒಗ್ದಿರುವಂಥ ಬಟ್ಟೆನೇ ಹಾಕೋಬೇಕು. ಇನ್ನೂ ಕೆಲವರು ನೈಟಿ ಹಾಕೊಂಡು ಪೂಜೆ ಮಾಡ್ತಾರೆ. ಈ ಥರ ಎಲ್ಲ ಮಾಡಬಾರ್ದು. ಇನ್ನೂ ಕೆಲವರು ಕೇಳ್ತಾರೆ, ಮಂತ್ರ, ಸ್ತೋತ್ರ, ನಾಮಗಳ ಪಠನೆ ಮಾಡುವಾಗ ಸ್ನಾನ ಮಾಡಿನೇ ಹೇಳಬೇಕಾ, ಮೈಲಿಗೆ ಇಲ್ಲದೆ ಇರುವಂಥ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಬಿಟ್ಟು ಓದ್ಬೋದಾ ಅಂತ ಕೇಳ್ತಾರೆ. ಇದಕ್ಕೆಲ್ಲ ಅದರದೇ ಆದ ಶಕ್ತಿ ಇರುತ್ತೆ, ಮಹತ್ವ ಇರುತ್ತೆ. ನಾವು ಶುದ್ಧತೆಯಿಂದ ಅದನ್ನು ಪಠನೆ ಮಾಡುವಾಗ ಆ ಎನರ್ಜಿ ನಮಗೆ ಸಿಗುತ್ತೆ. ತುಂಬ ಸುಲಭವಾಗಿ ವಾಶ್ ಮಾಡುವಂಥ ಒಂದಿಷ್ಟು ಕಾಟನ್ ಬಟ್ಟೆಗಳನ್ನು ಪೂಜೆಗೆ ಅಂತ ಸಪ್ರೇಟಾಗಿ ಇಟ್ಕೋಬೇಕು. ನಾವು ಕೆಲಸಕ್ಕೆ ಹಾಕೊಂಡು ಹೋಗುವಂಥ ಬಟ್ಟೆನ ಸಪ್ರೇಟಾಗಿ ಇಟ್ಕೊಳ್ಳಿ. ಸ್ನಾನ ಆಗಿದ ತಕ್ಷಣ ಈ ಬಟ್ಟೆ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿದ ಮೇಲೆ ಆಮೇಲೆ ಬೇಕಾದರೆ ಕೆಲಸಕ್ಕೆ ಹೋಗುವಾಗ ನೀವು ಯಾವುದು ಬೇಕೋ ಅದನ್ನು ಹಾಕ್ಕೊಂಡು ರೆಡಿಯಾಗಿ ಹೋಗ್ಬೋದು.
ಇನ್ನು ಕೆಲವೊಂದು ಬಟ್ಟೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಅದನ್ನು ಒಂದು ಸಲ ಅಥವಾ 2 ಸಲ ಹಾಕ್ಕೊಂಡು ಆಮೇಲೆ ಒಟ್ಟಿಗೆನೇ ವಾಶ್ ಮಾಡೋಣ ಅಂತಲೂ ಕೂಡ ಕೆಲವರು ಇರ್ತಾರೆ. ಈ ರೀತಿ ಹಾಕ್ಕೋಬೋದಾ ಅಥವಾ ಯಾವ ರೀತಿ ಮಾಡಬೇಕು? ವಾರದಲ್ಲಿ 7 ದಿನ ಒಳ್ಳೆ ದಿನನೇ ನಾವು ಪೂಜೆ ಮಾಡ್ತೀವಿ. ಹಂಗಾಗಿ ಒಂದೊಂದು ವಾರ ಒಂದೊಂದು ದೇವ್ರಿಗೆ ಪ್ರಿಯವಾಗಿರುತ್ತೆ. ಹೀಗಿರುವಾಗ ಹೊಸ ಬಟ್ಟೆ ಹಾಕೋದಕ್ಕೆ ಇದನ್ನೆಲ್ಲ ನೋಡಬೇಕಾ ಅಂತಲೂ ಕೂಡ ನೀವು ಅನ್ಕೋಬಹುದು. ಆದರೆ ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಪ್ರತಿಯೊಂದನ್ನು ಕೂಡ ನೋಡಲೇಬೇಕು. ಹಾಗಾಗಿ ವಾರದಲ್ಲಿ ಯಾವ್ಯಾವ ವಾರ ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ತುಂಬಾ ಒಳ್ಳೆ ದಿನ, ಈ ದಿನ ನಾವು ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಮಗೆ ಎಂಥ ಫಲ ಸಿಗುತ್ತೆ, ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ತಾ ಇದ್ದೀನಿ. ಮೊದಲು ಯಾವ ದಿನ ಹೊಸ ಬಟ್ಟೆನ ಹಾಕೋಬೇಕು ಅಂತ ತಿಳ್ಕೊಳ್ಳೋಣ. ಭಾನುವಾರ ಹೊಸ ಬಟ್ಟೆಗಳನ್ನು ಹಾಕೋಬಹುದು, ಒಳ್ಳೆಯದು. ಭಾನುವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ, ವಾರದಲ್ಲಿ ಈ 4 ದಿನ ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಒಳ್ಳೆಯದು. ಭಾನುವಾರ ಸೂರ್ಯನ ವಾರ, ಸೂರ್ಯ ದೇವ ಶಕ್ತಿ ಮತ್ತು ಸಕಾರಾತ್ಮಕ ಸಂಕೇತ. ಹಂಗಾಗಿ ಈ ದಿನ ಹೊಸ ಬಟ್ಟೆಗಳನ್ನು ಧರಿಸೋದು ಒಳ್ಳೆಯದು. ಭಾನುವಾರ ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಇನ್ನು ಬುಧವಾರ ಗಣೇಶನ ವಾರ, ಜ್ಞಾನ ಮತ್ತು ಬುದ್ಧಿವಂತಿಕೆಗೆ ಹಾಗೂ ತೊಂದರೆಗಳನ್ನು ನಿವಾರಣೆಗೆ ಗಣೇಶನನ್ನು ಪೂಜೆ ಮಾಡ್ತೀವಿ. ಈ ದಿನ ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಮ್ಮಲ್ಲೂ ಕೂಡ ಒಂದು ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತೆ. ಹಂಗಾಗಿ ಬುಧವಾರ ಹೊಸ ಬಟ್ಟೆನ ಹಾಕೋಬೋದು. ಇದ್ರ ಜೊತೆಗೆ ಗುರುವಾರ ಗುರುಗಳ ವಾರ, ಅಂದರೆ ಗುರುತತ್ವ ಇರುವಂಥ ದಿನ. ಹೆಚ್ಚಾಗಿ ಹಳದಿ ಬಟ್ಟೆಗಳನ್ನು ಈ ದಿನ ಧರಿಸ್ಬೋದು. ಈ ದಿನ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದು ಸಮೃದ್ಧಿಯ ಸಂಕೇತ. ಒಂದು ರೀತಿ ಕಾನ್ಫಿಡೆಂಟ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಗುರುವಾರ ಹೊಸ ಬಟ್ಟೆಗಳನ್ನು ಹಾಕೊಳ್ಳೋದು ಒಳ್ಳೆಯದು. ಇನ್ನು ಶುಕ್ರವಾರ ಅಂತೂ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮಿಯ ವಾರ. ಲಕ್ಷ್ಮೀ ದೇವಿ ಶುದ್ಧತೆಯ ಸಂಕೇತ. ಶುಕ್ರವಾರ ಹೊಸ ಬಟ್ಟೆಗಳನ್ನು ಧರಿಸೋದು, ಹೊಸ ಬಟ್ಟೆನ ಹಾಕೊಂಡು ಪೂಜೆ ಮಾಡೋದು, ದೇವಸ್ಥಾನಕ್ಕೆ ಹೋಗೋದು, ಶುಭ ಕಾರ್ಯಕ್ಕೆ ಹೋಗೋದು ಒಳ್ಳೆಯದು. ಈ ದಿನ ಹೊಸ ಬಟ್ಟೆನ ಧರಿಸ್ಬೋದು. ಅಷ್ಟೇ ಅಲ್ಲದೆ ಈ ದಿನಗಳಲ್ಲೂ ಕೂಡ ಕೆಲವು ತಿಥಿ ನಕ್ಷತ್ರಗಳನ್ನು ನೋಡ್ಕೊಂಡು ಹಾಕೋಬೇಕು. ಇನ್ನು ಅಮಾವಾಸ್ಯೆ, ಹುಣ್ಣಿಮೆ ಇಂಥ ದಿನಗಳಲ್ಲೂ ಕೂಡ ಹೊಸ ಬಟ್ಟೆನ ಹಾಕೋಬಾರ್ದು. ಅಲ್ಲದೆ ನವಮಿ ತಿಥಿ ಎಲ್ಲ ಇರುತ್ತೆ, ಅಂಥ ದಿನ ಹೊಸ ಬಟ್ಟೆನ ಹಾಕೋಬಾರ್ದು. ಈ ವಾರಗಳಲ್ಲಿ ಇಂಥ ದಿನಗಳು ಬಂದರೆ, ಅಮಾವಾಸ್ಯೆ, ಹುಣ್ಣಿಮೆ ಇಂಥದ್ದೆಲ್ಲ ಇದ್ದಾಗ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ಹಾಕೊಂಡ್ಬಿಟ್ಟು ಒಂದ್ಸಲ ನೋಡ್ಬೋದು. ಇವಾಗ ಮದುವೆ, ಮುಂಜಿ ಅಂತ ಹೊಸ ಬಟ್ಟೆನ ತೊಗೊತೀವಿ, ಅಥವಾ ಹುಟ್ಟಿದ ಹಬ್ಬ ಇರುತ್ತೆ, ಅಥವಾ ಆ್ಯನಿವರ್ಸರಿ ಇರುತ್ತೆ, ಅಥವಾ ಹಬ್ಬ ಹರಿದಿನ ಅಂತಲೇ ಹೊಸ ಬಟ್ಟೆನ ಖರೀದಿ ಮಾಡಿರ್ತೀವಿ ಅಲ್ವಾ. ಅದನ್ನು ಟ್ರಯಲ್ ನೋಡಿ ತೊಗೋಬೇಕು. ಹಾಗಾಗಿ ನಾವು ಹೊಸ ಬಟ್ಟೆ ತೊಗೊಂಡ್ರೂ ಕೂಡ ಯಾವ ದಿನ ಹೋಗಿ ತೊಗೋಬೇಕು ಅಂತಲೂ ಕೂಡ ತಿಳಿಸ್ತಾ ಇದ್ದೀನಿ. ಹೊಸ ಬಟ್ಟೆನ ತೊಗೊಳೋದಕ್ಕೂ ಕೂಡ ಅಷ್ಟೇ. ಭಾನುವಾರ, ಬುಧವಾರ, ಗುರುವಾರ, ಶುಕ್ರವಾರ ಒಳ್ಳೆ ದಿನ. ಅದರಲ್ಲೂ ಈಗ ಅಮಾವಾಸ್ಯೆ, ಹುಣ್ಣಿಮೆ ಆದಂತಹ 3ನೇ ದಿನದಿಂದ ತೃತೀಯ ತಿಥಿ ಇರುತ್ತಲ್ಲ, ಆ ದಿನ ಪಂಚಮಿ ತಿಥಿ ಇರುವಂಥ ದಿನ, ಸಪ್ತಮಿ, ದಶಮಿ ಮತ್ತು ಏಕಾದಶಿ ಇಂಥ ತಿಥಿಗಳು ಇರುವಂಥ ದಿನ ಕೂಡ ನೀವು ಹೊಸ ಬಟ್ಟೆಗಳನ್ನು ತರಬಹುದು ಮತ್ತು ಅದನ್ನು ಹಾಕೊಳ್ಳಬಹುದು. ನೀವು ಹಾಕೊಂಡು ಟ್ರಯಲ್ ಕೂಡ ನೋಡ್ಕೋಬೋದು. ಹಾಗಾಗಿ ಶುಭ ಸಮಾರಂಭಗಳಿಗೆ ಹೊಸ ಬಟ್ಟೆನ ತೊಗೊಂಡು ಬರಬೇಕು ಅಂದಾಗಲೂ ಕೂಡ ಅಷ್ಟೇ, ಮುಂಚಿತವಾಗಿ ಇಂಥ ವಾರ, ತಿಥಿ ಇರೋವಂಥ ದಿನ ನೋಡಿಕೊಂಡು ತೊಗೊಂಡು ಬಂದು ನೀವು ಅದನ್ನು ಒಂದ್ಸಲ ಟ್ರಯಲ್ ಮಾಡಿ ನೋಡಿ ಎತ್ತಿಟ್ಬಿಡಿ. ನಿಮಗೆ ಯಾವಾಗ ಬೇಕೋ ಆವಾಗ ಹೊಸ ಬಟ್ಟೆಗಳನ್ನು ಹಾಕೋಬೋದು. ಕೆಲವೊಂದು ದಿನ ನಾವು ಧರಿಸೋದ್ರಿಂದ ನಮಗೆ ಅದರ ಫಲ ಪಾಸಿಟಿವ್ ಆಗಿರುತ್ತೆ. ಅದೇ ರೀತಿಯೇ ಕೆಲವೊಂದು ದಿನ ಧರಿಸೋದ್ರಿಂದ ಅದರ ಫಲ ಕೂಡ ನೆಗೆಟಿವ್ ಆಗಿ ಕೂಡ ಬರುತ್ತೆ. ನೀವು ಕೂಡ ಗಮನಿಸಿರ್ತೀರ, ಹೊಸ ಬಟ್ಟೆ ಹಾಕೊಂಡು ಹೋದಾಗ ಅಥವಾ ಬರುವಾಗ ಕಾರಣಾಂತರಗಳಿಂದ ಬಟ್ಟೆಗಳು ಹರಿದೋಗುವಂಥದ್ದು, ಅಥವಾ ನಾವೇ ಏನಾದರೂ ಎಡವಿ ಬಿದ್ದು ಆ ಬಟ್ಟೆಗೆ ಕಲೆ ಆಗುವಂಥದ್ದು, ಬೆಂಕಿ ಕಿಡಿಗಳು, ಈ ಥರದ್ದೆಲ್ಲ ಒಂದಿಷ್ಟು ಅನಾಹುತಗಳು ಆಗ್ತಾ ಇರುತ್ತೆ. ಒಳ್ಳೆ ದಿನ ಹೊಸ ಬಟ್ಟೆನ ಹಾಕೊಳ್ಳೋದ್ರಿಂದ ಅದರ ಫಲ ನಮಗೆ ಒಳ್ಳೆಯದೇ ಸಿಗುತ್ತೆ. ಇನ್ನು ಹೊಸ ಬಟ್ಟೆನ ಎಲ್ಲಿಗೆ ಮೊದಲು ಹಾಕೊಂಡು ಹೋಗಬೇಕು ಅಂತ ಅಂದರೆ, ನೀವು ನದಿ ಸ್ನಾನಕ್ಕೆ ಹೋಗೋ ದಿನಗಳಲ್ಲಿ ಹೊಸ ಬಟ್ಟೆನ ಹಾಕ್ಕೊಂಡು ಅದರಲ್ಲಿ ನದಿಯಲ್ಲಿ ನೀರು ಮುಳುಗೋದು ತುಂಬಾ ಶ್ರೇಷ್ಠ. ಎಂಥದ್ದೇ ನೆಗೆಟಿವಿಟಿ ಇದ್ದರೂ ಕೂಡ ಹೋಗಿಬಿಡುತ್ತೆ. ಮತ್ತು ಆ ಬಟ್ಟೆಗಳನ್ನು ನೀವು ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗುವಾಗ ಇಟ್ಕೊಂಡು ಹೋಗೋದ್ರಿಂದ ಕೂಡ ನಿಮಗೆ ಒಳ್ಳೆ ಎನರ್ಜಿನೇ ಸಿಗುತ್ತೆ. ಅಂದರೆ ನೀವು ಒಂದ್ಸಲ ತೀರ್ಥಕ್ಷೇತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ನದಿ ಸ್ನಾನ ಮಾಡಿರ್ತೀರ, ಬಟ್ಟೆ ಸಮೇತ ನೀವು ನೀರಲ್ಲಿ ಮುಳುಗಿರ್ತೀರ ಅಲ್ವಾ. ಆ ಬಟ್ಟೆನ ವಾಶ್ ಮಾಡಿಬಿಟ್ಟು ಒಣಗಿಸಿರ್ತೀರ. ಮತ್ತು ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ನೀವು ಆ ಬಟ್ಟೆನ ಹಾಕೊಂಡು ಹೋಗೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ತುಂಬ ಚೆನ್ನಾಗಾಗುತ್ತೆ. ಮತ್ತು ಮನೆ ಹತ್ರದಲ್ಲೇ ಇರುವಂಥ ದೇವಸ್ಥಾನಗಳಿಗೆ ಹೊಸ ಬಟ್ಟೆ ಹಾಕೊಂಡ್ಮೇಲೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಆಮೇಲೆ ಬೇಕಾದರೆ ಎಲ್ಲಾದರೂ ಸರಿ ಬಟ್ಟೆಗಳನ್ನು ಹಾಕೊಂಡು ಹೋಗ್ಬೋದು, ದೇವಸ್ಥಾನಕ್ಕೆ ಹಾಕೊಂಡು ಹೋಗಬೇಕು.
ನೀವು ಎಲ್ಲನೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ತೊಗೋಬೇಕು, ಪ್ಲ್ಯಾನ್ ಮಾಡಿಕೊಂಡು ಹಾಕೋಬೇಕು. ಇನ್ನೇ ಕೆಲ್ಸಕ್ಕೆ ಹೋಗಬೇಕಾದ್ರೂ ಅಷ್ಟೇ ಗಡಿಬಿಡಿಯಿಂದ ಮಾಡೋದಕ್ಕೆ ಹೋಗಬಾರ್ದು. ಮೊದಲು ಕೆಲ್ಸಕ್ಕೆ ಹಾಕೊಂಡು ಹೋಗಬೇಕು ಅಂತ ಕೆಲ್ಸಕ್ಕೆ ಹಾಕೊಂಡು ಹೋಗೋದು ಇದು ಕೂಡ ಒಳ್ಳೆಯದೇ, ಇಲ್ಲ ಅಂತ ಅಲ್ಲ. ನಾವು ಕೆಲಸ ಮಾಡುವಂಥ ಜಾಗ ಕೂಡ ಅಷ್ಟೇ, ಆ ಜಾಗವನ್ನು ದೇವರು ಅಂತ ಪ್ರೀತಿಸಬೇಕು. ಅಟ್ಲೀಸ್ಟ್ ನೀವು ಈ ರೀತಿ ಹೊಸ ಬಟ್ಟೆ ಹಾಕಿದಾಗ ಮನೆಯಲ್ಲಿ ದೇವ್ರಿಗಾದ್ರೂ ಒಂದು ತೋರಿಸೋ. ಈಗ ಏನಾದರೂ ತೊಗೊಂಡಾಗ ನಾವು ಅಪ್ಪ ಅಮ್ಮಂಗೆ ತೋರಿಸ್ತೀವಿ ಅಲ್ವಾ, ಇದನ್ನು ತೊಗೊಂಡೆ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕೇಳ್ತೀವಿ. ಅಪ್ಪ ಅಮ್ಮ ತುಂಬಾ ಖುಷಿ ಪಡ್ತಾರೆ ಅಲ್ವಾ, ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾ ಇದೆಯಾ, ಇದೇ ಥರನೇ ನಿನಗೆ ಸೇರಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇದೇ ಥರನೇ ದೇವ್ರಿಗೂ ಕೂಡ ಕೃತಜ್ಞತೆ ಸಲ್ಲಿಸೋ ಸಲುವಾಗಿ ನಾವೇನೇ ಹೊಸ ವಸ್ತುಗಳನ್ನು ತೊಗೊಂಡಾಗ ಅಥವಾ ಒಡವೆ ಅಥವಾ ವಸ್ತ್ರ ಇದನ್ನೆಲ್ಲ ತೊಗೊಂಡಾಗ ಅಥವಾ ಹಾಕೊಂಡಾಗ ದೇವ್ರಿಗೆ ತೋರಿಸ್ಬೇಕು ಅನ್ನೋ ಒಂದು ನಂಬಿಕೆ ಅಷ್ಟೇ. ನಿಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಮನೆಯಲ್ಲೇ ಹಾಕೊಂಡ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ದೇವ್ರಿಗೆ ಕೃತಜ್ಞತೆಯನ್ನು ಹೇಳೋದು. ಈಗ ಹೊಸ ಬಟ್ಟೆ ತೊಗೊಂಡೆ, ನನಗೆ ಈ ಒಂದು ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ನಿನಗೆ ಹೃತ್ಪೂರ್ವಕ ಧನ್ಯವಾದಗಳು, ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಬೇಕು. ಇಷ್ಟು ಕೂಡ ಮಡಿ ಬಟ್ಟೆನ ಯಾವ ರೀತಿ ಎತ್ತಿಟ್ಕೋಬೇಕು, ಯಾವ ರೀತಿ ನಾವು ಉಪಯೋಗಿಸ್ಕೋಬೇಕು, ಮತ್ತು ಯಾವ್ಯಾವ ವಾರ ಹೊಸ ಬಟ್ಟೆ ಹಾಕೋದಕ್ಕೆ ಒಳ್ಳೆಯದು, ಈ ದಿನ ನಾವು ಹೊಸ ಬಟ್ಟೆ ಹಾಕೊಳ್ಳೋದ್ರಿಂದ ನಮಗೆ ಎಂಥ ಫಲ ಸಿಗುತ್ತೆ, ಇದೆಲ್ಲನೂ ಕೂಡ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.